ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ನ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಇವತ್ತು ಸಿಇಸಿ ಮೀಟಿಂಗ್ ಇತ್ತು, ನಾಳೆನೂ ಕೂಡ ಇರುತ್ತೆ. ಬಹುಶಃ ಏನು ಅಂತಂದರೆ ನಾಳೆ ಇದಕ್ಕೊಂದು ಎಲ್ಲ ರೀತಿಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕೆಲವೊಂದು ಕಡೆಗೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲ ಇದೆ. ಯಾಕಂದರೆ ನಾಯಕರು ನಿಲ್ಲಿಸಬೇಕಾ, ನಾಯಕರ ಮಕ್ಕಳಿಗೆ ಅವಕಾಶ ಕೊಡಬೇಕಾ, ಇದೇ ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದೆ. ನಾಳೆ ಬಹುಶಃ ಒಂದು ಸ್ಪಷ್ಟ ರೂಪ ಸಿಗಬಹುದು. ನಮ್ಮದೇ ಸರ್ಕಾರ ಇದೆ, ಮತ್ತೊಮ್ಮೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ದಿನದಿಂದ ದಿನಕ್ಕೆ ಕಾವು ಹೆಚ್ಚಾಗ್ತಿದೆ. ಆದ್ರೆ ಕೈಪಾಳ್ಯದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಇನ್ನೂ ಹರಸಾಹಸ ಪಡ್ತಿದ್ದಾರೆ. ಗೆಲ್ಲೋ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಇಂದು ಮತ್ತು ನಾಳೆ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಸಭೆ ಇದ್ದು ಅಭ್ಯರ್ಥಿ ಆಯ್ಕೆ ಬಗ್ಗೆ ನಾಯಕರು ಚರ್ಚೆ ಮಾಡಲಿದ್ದಾರೆ. ಆದ್ರೆ ಅದಕ್ಕೂ ಮುನ್ನವೇ ಟಿಕೆಟ್ ಆಕಾಂಕ್ಷಿಗಳ ಪಟ್ಟು ತುಸು ಹೆಚ್ಚಾಗಿಯೇ ಇದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ನಿವಾಸದ ಬಳಿ ಬೆಂಬಲಿಗರು ಪ್ರತಿಭಟಿಸಿದ್ರು. ಗೃಹ ಕಚೇರಿ ಕೃಷ್ಣ ಬಳಿ ವೀಣಾ ಬೆಂಬಲಿಗರು ಕಣ್ಣೀರು ಹಾಕಿದ್ರು. ಇಲ್ಲ, ನಾವು ಸಣ್ಣ ಮಕ್ಕಳನ್ನ ತಗೊಂಡು ಎಲ್ಲರೂ ನಮ್ಮ ಸ್ವಂತ ಖರ್ಚಿಂದ ಬಂದವ್ರಿ, ದಯವಿಟ್ಟು ಇದನ್ನ ಹೈಕಮಾಂಡ್ ಸ್ವಲ್ಪ ಮನವಿ ಮಾಡ್ರಿ. ಅತ್ತ ಪತಿ ವಿಜಯಾನಂದ ಕಾಶಪ್ಪನವರು ಕೂಡ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಮಾರೋಪ ಸಮಾರಂಭದ ವೇಳೆ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ರನ್ನ ಭೇಟಿಯಾಗಿ ಪತ್ನಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿದ್ದಾರೆ. ವೀಣಾ ಕಾಶಪ್ಪನವರು ಕೂಡ ಸ್ಪರ್ಧೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಏಕೈಕ ಮಹಿಳೆಗೆ ಅವಕಾಶವನ್ನ ಕಳೆದ ಬಾರಿ ಮಾಡಿಕೊಟ್ಟಿದ್ರು. ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ಜಿಲ್ಲೆಯ ಮನೆಮಗಳಾಗಿ ನಾನು ಇವತ್ತು ಕೆಲಸ ಮಾಡಿರೋದ್ರಿಂದ ನಮ್ಮ ರಾಜ್ಯದ ನಾಯಕರಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ನಾನು ಮನವಿಯನ್ನ ಮಾಡಿಕೊಂಡಿದ್ದೀನಿ. ಇಷ್ಟೆಲ್ಲದರ ನಡುವೆ ಹೈಕಮಾಂಡ್ ಅಂಗಳಕ್ಕೆ ಬಳ್ಳಾರಿ ಕಾಂಗ್ರೆಸ್ ಟಿಕೆಟ್ ಗುದ್ದಾಟದ ಚೆಂಡು ಹೋಗಿ ಬಿದ್ದಿದೆ. ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕೇಂದ್ರ ಆಗಿರುವ ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಕಣಕ್ಕಿಳಿದಿದ್ದಾರೆ. ಹೀಗಾಗಿ ರಾಮುಲು ವಿರುದ್ಧ ಪ್ರಬಲ ಅಭ್ಯರ್ಥಿ ಹಾಕಲು ಪ್ಲಾನ್ ನಡೀತಿದೆ. ಸಚಿವ ನಾಗೇಂದ್ರ ಅಥವಾ ತುಕಾರಾಂ ಸ್ಪರ್ಧೆಗೆ ಒತ್ತಡ ಬಂದಿದೆ. ಸಹೋದರನ ಪರ ಟಿಕೆಟ್ಗೆ ನಾಗೇಂದ್ರ ಮನವಿ ಮಾಡಿದ್ದಾರೆ. ಅತ್ತ ಪುತ್ರಿ ಚೈತನ್ಯ ಪರ ಶಾಸಕ ತುಕಾರಾಂ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ. ಮತ್ತೊಂದ್ ಕಡೆ ಬಳ್ಳಾರಿ ಕ್ಷೇತ್ರದ ಟಿಕೆಟ್ ತನಗೆ ಬೇಕೆಂದು ಉಗ್ರಪ್ಪ ಪಟ್ಟು ಹಿಡಿದಿದ್ದಾರೆ. ಈ ವಿಷಯವಾಗಿ ದೆಹಲಿಯಲ್ಲಿ ನಡೆಯಲಿರೋ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಿದ್ದು ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನೋದು ಕಾಂಗ್ರೆಸ್ ಸಭೆ ಬಳಿಕವೇ ಅಂತಿಮವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.